प्रणम्य श्रीपतिं सर्वान् वरुंश्चाथ प्रवच्म्यहं यथामति हरे पूजा विधिं वैष्णव सम्मतम् ಹೌದಾಯ್ತೀಗ ಇಲ್ಲಿದೆ ಅಧೋಮುಖಂ ಹೃತ್ಕಮಲಂ ವಾಯುಬೀಜೇನ ಚೋನ್ಮುಖಂ ಕುರ್ಯಾತ್ ತತೋಸ್ಯ ಬಹುಲಂ ಜ್ಞಾನಾರ್ಕೇಣ ವಿಕಾಸಯೇ ಇನ್ನು ಹಿಂದಿದೆ. ಇಲ್ಲಿ ಶಂಖ ಪೂಜೆ ಆಯ್ತು, ಕಲಶ ಪೂಜೆ ಆಯ್ತು. ಕಲಶ ಪೂಜೆ ಆಯ್ತು. ಯಾತಕ್ಕೆ ಕಷ್ಟದ ಕಲಶಗಳು ಬೇಕಾಯ್ತು? 7 ಇಟ್ಕೊಳ್ಳಿ 5 ಇಟ್ಕೊಳ್ಳಿ ಯಾಕೆ ಹೇಳಿದ್ರು ಅಂತ ಎಲ್ಲ ಹೇಳ್ತಾರೆ. ಕಲಶ ದೇವತೆಗಳೆಲ್ಲ ಹೇಳಿದರು. ನೆನಪಿದೆಯಾ? 100 ಜ್ಞಾಪಕ ಇರುತ್ತಲ್ಲ, ಯಾವ್ದು 100 ಅಂತ ಹೇಳಿ ಇಲ್ಲಿ ಹೇಳಿದಾರೆ. ಅದ್ರ ಗೊತ್ತಿರುತ್ತೆ ಅಷ್ಟೇ. ಎಷ್ಟು 51 24 ಅದು 24 ಗಾದಿಗಳು 4 ವಾಸ್ತವ 4 ಆತ್ಮಾದಿಗಳು 4 ಎಲ್ಲ ಪಾಠ ಗೊತ್ತಾಗ್ಬಿಟ್ರೆ ಆವರಣ ಮಾಡಿದ್ರೆ ಎಲ್ಲ ಜ್ಞಾನ ಇರುತ್ತೆ. ಅದು ಕಲಶ ಅಂತ ಹಾಕಿ ಮೊದಲು ಆಕೃತಿ ಅಷ್ಟೇ, ಅದು ನೀರು ಹಾಕಿದ್ರೆ ಆಕೃತಿಯಲ್ಲಿ ನೀರು ಅಷ್ಟೇ. ಮಂತ್ರಿಸಿದ ಮೇಲೆ ಕಲಶ. ಅದು ಸೈನ್ ಮಾಡೋರು ಡಾಕ್ಯುಮೆಂಟ್ ಅಲ್ಲ, ಅದು ಇನ್ನು ಆಲ್ರೆಡಿ ಸೈನ್ ಮಾಡ್ಬೇಕು. ಆವತ್ತೇ ಎದ್ದೋಗ್ಬಿಟ್ಟು ಯಾರೋ ಎದ್ದೋಗ್ಬಿಟ್ಟು ಮೊದಲು ಡಾಕ್ಯುಮೆಂಟ್ ಆಗ್ಲೇ ಇಲ್ಲ. ಅದು ಅದು ಹಾಗೆ ಈ ಮಂತ್ರ ಕರೆದ ಕೊನೆಗೆ ಆವಾಹನ ಮಾಡಿದ್ದೇನೆ ಅಂತ ಹೇಳಿ ಇದೆಲ್ಲ ಮಂತ್ರ ಹೇಳದೆ ಹೋದ್ರೆ ಅದು ಕಲಶ ಆಗೋದೇ ಇಲ್ಲ. ಆ ನೀರು ಆಮೇಲೆ ಕಲಶ ಪೂರ್ತಿಯಾಗಿ. ಇದರಲ್ಲಿ ಶಿಂಶುಮಾರಶ್ಚೇತಿ ಶತಂ ಮೂಲಮೂರ್ತ್ಯ ಸಮನ್ವಿತಂ ಆಹೂಯ ಪೂಜೆಯೇ ದೇತಾಹ ಸ್ನಾನೀಯ ಕಲಶೇ ಬುಧಃ. ಅಭಿಷೇಕದ ಕಲಶದಿಷ್ಟೆಲ್ಲವನ್ನು ಮಾಡಿ ಆವಾಹನೆ ಆಯ್ತು. ಈಗ ಪೂಜೆ ಮಾಡ್ಬೇಕು. ಆಮೇಲೆ ಆವಾಹನೆ ಮಾಡಿ ಪೂಜೆ ಗಂಧಾಕ್ಷತೆ ಇವೆಲ್ಲ ಷೋಡಶೋಪಚಾರ ಪೂಜೆ ಮಾಡಿ ದೇವ್ರು ಬಂದ್ಮೇಲೆ ಉಪಚಾರ ಆಗ್ಬೇಕಲ್ಲ, ಅದಿಷ್ಟು ಪೂಜೆ ಆಗ್ಬೇಕು. ಇದಿಷ್ಟು ಏನೇನಿದೆ ಹೇಳ್ತಾರೆ. ನೈವೇದ್ಯ ಪ್ರೋಕ್ಷಣಾರ್ಥಂಚ ಪಂಚರ ಪಾತ್ರ ಪ್ರಪೂರ್ಣ 5 ಪಾತ್ರೆ ಇಟ್ಕೊಂಡಿರ್ತಾರೆ. 5 ಪಾತ್ರೆ ಪಂಚಪಾತ್ರೆ ಅಂತ ಯಾತ ಕರೀತಾರೆ? ಒಂದರಲ್ಲೇ 5 ಇರೋದು ಪಂಚಪಾತ್ರೆ ಬೇರೆ. ಈಗ ಪಂಚಾಮೃತ ಮಾಡ್ಬೇಕು, ಒಂದೊಂದು ಹಾಕಿಟ್ಟಿರ್ತಾರೆ. ಅದು ಪಂಚಪಾತ್ರೆ. ಈ ಪಂಚಪಾತ್ರೆ ಅದನ್ನ ಹೇಳ್ತಾರೆ. ನೈವೇದ್ಯ ಪ್ರೋಕ್ಷಣಾರ್ಥಂಚ ಪಂಚಪಾತ್ರ ಪ್ರಪೂರಣೆ ಪಾನೀಯಾರ್ಥಂಚೈವ ಕಲಶತ್ರತಯಂ ಭವೇತ್. ಕನಿಷ್ಠ ಪಕ್ಷ ನೈವೇದ್ಯ ಪೋಷಣೆಗೊಂದು, ಪಂಚಪಾತ್ರೆಗಳು ಹಾಕೋದಕ್ಕೊಂದು, ಆಮೇಲೆ ಪಾನೀಯಂ ಸಮರ್ಪಯಾಮಿ ಒಂದೇ. ಇಷ್ಟು 3 ಅಂತೂ ಇರಲೇಬೇಕು ಅಂತೇಳಿ. 3 ಅಂತೂ ಒಂದೇ ಇದ್ರೆ 3 ಭಾಗ ಮಾಡ್ಕೋಬೇಕು. ಪ್ರಾಣಿ ಪ್ರಕ್ಷಾಲನ ಇನ್ನೂ ಹೆಚ್ಚಿದ್ರೆ ಇವೆಲ್ಲ ಸೇರಿಸ್ಬೇಕು. 3 ಮಿನಿಮಮ್ ಆಯ್ತು. ಪಾಣಿ ಪ್ರಕ್ಷಾಲನಾರ್ಥಂಚ ದೇವ್ರ ಪೂಜೆ, ದೇವರಿಗೆಲ್ಲ ನೈವೇದ್ಯ ಆಯ್ತು. ಈಗ ದೇವರಿಗೆ ಕೈ ತೊಳ್ಕೊಂಡು ನೀರು ಕೊಡ್ಬೇಕು. ಅದಕ್ಕೊಂದು ಕಲಶ ಇಟ್ಟಿರ್ಬೇಕು. ಅದೇನದು ಪಾಣಿ ಪ್ರಕ್ಷಾಲನಾರ್ಥ ಅಂತ. ಇನ್ನೊಂದು ಗಂಧಾದ್ಯರ್ಥ ಮಿತಿ, ಗಂಧಾದಿ ಸಮರ್ಪಣೆ ಮಾಡ್ತಾರಲ್ಲ ಅದಕ್ಕೋಸ್ಕರ ಒಂದು ಕೊಡಕ್ಕೆ ನೀರು ಬೇಕು. ಪಂಚಾಯಿತಿಗೆ ಎಷ್ಟು? ಇವೆರಡು ಸೇರಿ ಎಷ್ಟಾಯ್ತು ಈಗ? 3 + 2 5 ಆಯ್ತು. ಅಲ್ಲ ಕೊಡಬಾರ್ದು. ಗಂಧಾನೇ ಕೊಡೋದು. ಗಟ್ಟಿ ಗಂಧ ಕೊಟ್ಟು ನೀರು ಹಾಕ್ಬೇಕು. ಯಾವಾಗಲೂ ಕೂಡ ನೀರು ಗಂಧ ಕೊಡೋದು ತಪ್ಪದು, ಅದು ನಿಷಿದ್ಧ, ಕೊಡಬಾರದು ಅಂತಿದೆ. ಘನೀಭೂತಂ ಘೃತಂಚೇವ ಘನೀಭೂತಂಚ ಚಂದನಂ. ತುಂಬಾ ಜನ ಗೊತ್ತಿಲ್ಲ ಅದು. ತುಪ್ಪನ ಎಂದು ಕರಗಿಸಿ ಬಡಿಸ್ಬೇಡಿ ಅಂತ ಹೇಳ್ತಾರೆ. ಹೇಗೆ ಗಟ್ಟಿ ತುಪ್ಪ ಹಾಗೆ ಹಾಕಬೇಕು. ಹಾಕಿ ಏನಾಗುತ್ತೆ? ಸಾಲದು ಬರೋದು. ಅತಿ ಚೂರ್ಸೋದಕ್ಕೆ ಬರೋದಿಲ್ಲ. ಅದಕ್ಕೇನ್ ಮಾಡ್ತಾರೆ. ಸಮಾರಾಧನೆ ಇತ್ಯಾದಿ ಕಾಲಕ್ಕೆ ಕೆಲವು ದೋಷಗಳಲ್ಲ. ಈಗ ಮೇಂಟೈನ್ ಮಾಡ್ಲಿಕ್ಕೆ ಆಗೋದು. ತೀರ್ಥ 3 ಸತಿ ಕೊಡ್ಬೇಕು. 3 ಸತಿ 2 ಕೊಡ್ಬೇಕು. ಎಷ್ಟೊತ್ತಿಗೆ ಆಗುತ್ತಾಗ? 1 ಗಂಟೆಗೆ 3 ಗಂಟೆ ಆಗುತ್ತೆ. ಅದರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹೇಳ್ತಾರೆ. ಇಂದು ದೊಡ್ಡ ಸಮಾರಂಭ ಬಂದಾಗ 1 ಸತಿ ಕೊಟ್ಟರು ತಪ್ಪಲ್ಲ ಆದ್ರೂ ಹೇಳ್ಬಿಟ್ಟಿದ್ದಾರೆ ಶಾಸ್ತ್ರ. ಗೊತ್ತಾಯ್ತಾ? ಆದ್ರೆ ಕಡಿಮೆ ಇದ್ದಾಗ 3 ಸತಿ ತಗೋಬೇಕು. ಆ 3 ಸಲ ಅನುಸಂಧಾನ ಮಾಡಿ ತಗೊಂಡ್ಬಿಡ್ಬೇಕಷ್ಟೇ. ಅದೇ ರೀತಿನೇ ಇದನ್ನು ಕೂಡ ಹಾಗೇನೆ. ನಾವು ತುಂಬಾ ಜನ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಗಂಧ ಕಲಸಿ ನೀರು ಕೊಡ್ತಾರೆ. ಕೊಡಬಾರ್ದು. ಬ್ರಾಹ್ಮಣರು ಇತ್ಯಾದಿ ಕೊಡ್ಬೇಕಾದ್ರೆ ಏನ್ ಕೊಡ್ಬೇಕು? ಗಟ್ಟಿ ಗಂಧನೇ ಕೊಡ್ಬೇಕು ಹೊರತು ಗಂಧ ಚಕ್ಕೆ ಕೊಡಬಾರ್ದು. ಇದನ್ನ ಗಟ್ಟಿ ದೇವ್ರ ಕೂಡ ಅಷ್ಟೇ. ಗಂಧ ಹಚ್ಚಬಾರದು ದೇವರಿಗೆ. ತುಂಬಾ ಜನ ಪೂಜೆ ಗೊತ್ತಿರೋ ಸುಮ್ಮನೆ ಬೈ ಮೆತ್ತಿ ಬಿಡ್ತಾರೆ. ಬಿಟ್ಟಬಾರ್ದು. ಗಂಧದ ಉಂಟೆಗಳು ಹಾಗೆ ಇಡ್ಬೇಕು. ತುಳಸಿ ಸಮೇತ. ತುಳಸಿದ ಗಂಧ ದೇವ್ರ ಮೇಲೆ ಇಡು. ಹಾಗೆ ತೆಗಿಬೇಕಾವೆ. ದೇವ್ರು ಮೆತ್ತಿ ಬಿಟ್ಟು ಮೊದಲೇ ಪೂಜೆ ಆಗೋದು. ಎಷ್ಟೊತ್ತಿಗೆ ಆಗ್ಬೇಕು? ನಾವು ಗಂಧ ಎಲ್ಲ ಹಚ್ಚ ಕೊಡ್ತೇವ, ಮೆತ್ತಬಾರ್ದು ಹಾಗೆಲ್ಲ. ಎಲ್ಲ ಎಷ್ಟೋ ಪೂಜೆ ಹೋಗ್ಬಿಟ್ಟು ಅದು ತೆಗಿಲಿಕ್ಕೆ ಅರ್ಧ ಗಂಟೆ ಬೇಕಾಗ್ತದೆ. ದಿವಸ ಹಚ್ಚಿ ಅದು ದೇವ್ರ ಕಡ್ದಾಗ ಹಾಕೋಗ್ಬಿಟ್ಟಿರ್ತಾರೆ. ದೊಡ್ಡ ಮೂರ್ತಿಗಳಿಗೆಲ್ಲ ಬಡಿತಾ ಹಚ್ಚಬಾರ್ದು. ಇದು ತೆಗೆದು ಬಿಡ್ಬೇಕಷ್ಟೆ. ಅದು ಇಟ್ಟಿರ್ತಾರಲ್ಲ ಅದನ್ನೇ ಕೊಡ್ಬೇಕಾಗ. ಅದು ಕೊಡೋರು ಅದನ್ನೇ ಕೊಟ್ಬಿಟ್ರೆ ಬಹಳ ಶ್ರೇಷ್ಠ. ಏನ
ಇಲ್ಲ ಇದಕ್ಕೆಲ್ಲ ತತ್ವದೇವ ತಿರಲೆ ಮಾಡೋದು. ಹೌದು, ಇದು ಬೇಕಿಲ್ಲ. ತತ್ವ ಇಲ್ಲಿ ಬರಲ್ಲ, ಅದು ಈಗ ಬರಲ್ಲ, ಮುಂದೆ ಬರುತ್ತೆ. ತತ್ವದೇವತೆಗಳು ಬರಲ್ಲ ಇದರಲ್ಲಿ. ಬೆಲ್ಲ ಬರೋದಿಲ್ಲ. ಇದಕ್ಕೆ ಕಲಶಕ್ಕೂ ಬರಲ್ಲ, ಶಂಖಕ್ಕೂ ಬರಲ್ಲ, ಶಂಖ ಪೂಜೆಗೂ ಬರಲ್ಲ, ಶಂಖ ಅಲ್ಲಿ ಎರಡಕ್ಕೂ ಬರಲ್ಲ, ಬೇಕಿಲ್ಲ. ಜಪ ಶುರುವಾದ ತಕ್ಷಣ ತತ್ವ ನ್ಯಾಸ ಮಾತ್ರ ಎರಡು ಬರಬೇಕು. ಜಪ ಶುರುವಾದಾಗ ಬರೀ ಇಲ್ಲಿ ಬರೋದೆಲ್ಲ ಯಾವ್ದಿಲ್ಲಿ, ಇದು ಇಷ್ಟು ಮಾತೃದೇವರು ಅಷ್ಟೇ ಬಂದಿಲ್ಲ ಇದರೊಳಗೆ, ಬೇರೆ ಎಲ್ಲ ಬಂದಿದ್ದಾರೆ. ಈಗ ತತ್ವದೇವತೆಗಳು ಬರೋದಿಲ್ಲ. ತತ್ವದೇವರು ಆಗಿರ್ತಾರೆ ಕೆಲವರು, ತತ್ವದೇವತೆಗಳು ಅಂತ ಹೆಸರಲ್ಲೇ ಬರೋದಿಲ್ಲ. ನೈವೇದ್ಯ ಪ್ರೋಕ್ಷಣಾರ್ಥಂಚ ಪ್ರಾಣಿ ಪ್ರಕ್ಷಾಲನಾರ್ಥಂತೂ ಗಂಧಾದ್ಯರ್ಥಮಿತಿ ದ್ವಯಂ ಪಂಚೈತೆ ಕಲಶ ಪ್ರೋಕ್ತ ಗಂಧಾರ್ಥಂ ದೋ ಪುನಃ ಪುನಃ. ಗಂಧಕ್ಕೋಸ್ಕರ ಮತ್ತೆ ಮಾಡ್ಕೊಳ್ಳೋ, ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಕೊಡ್ಬೇಕಾ ಮಿನಿಮಮ್ ಅಷ್ಟಿರ್ಬೇಕು. ಉಳಿದಂತೆ ಮಾಡ್ಕೊಂಡಷ್ಟು ತುಂಬಾ ಶ್ರೇಷ್ಠ. ತೀರ್ಥ ಅಲ್ಲ, ಅದನ್ನ ನೀರು ಕೊಡ್ತಾರೆ. ಅದು ಗಂಧಕ್ಕೋಸ್ಕರ ಕೊಡೋದು ನೀರು. ಒಂದು ತೀರ್ಥ ಜನ ತಗೊಂಡ್ಬಿಡ್ತಾರೆ ಅದಕ್ಕೆ ತಕ್ಷಣ, ಗಂಟೆಗಂಧ ಕೊಟ್ಟಿರ್ತಾರಲ್ಲ, ಮತ್ತೆ ನೀರು ತಗೊಂಡ್ ಬರ್ತಾರೆ ಹಾಕ್ಲಿಕ್ಕೋಸ್ಕರ. ಅದು ಸರಿ, ಅಷ್ಟೇ ಕೊಟ್ಟು ಬಿಟ್ಟು ಹಚ್ಕೊಳ್ಳೋದು ಪಾಪ, ಕೊಡ್ಬೇಕು. ಯಾಕಂದ್ರೆ ದ್ರವೀಭೂತ ಗಂಧ ಕೊಡಬಾರ್ದು. ದ್ರವ್ಯ ತುಪ್ಪನೂ ಹಾಕ್ಬಾರ್ದು, ತುಪ್ಪ ಗಟ್ಟಿ ತುಪ್ಪನೇ ಹಾಕ್ಬೇಕು ಯಾವಾಗ. ಪಂಚೈತೆ ಕಲಶ ಪ್ರೋಕ್ತ ಗಂಧಾರ್ಥ ಪುನಃ ಪೃಥಕ್. ಸಂಭವೇ ಸಪ್ತ ಕಲಶಾ, ಈ ರೀತಿ 7 ಕಲಶಗಳು ಬೇಕು. ಪಂಚವ ನೆಕ್ಸ್ಟ್, ಅಥ ತ್ರಯೋವ ಅಥವಾ ದ್ವಯಂ 2 ಅಥವಾ 1 ಕೊನೆ ಪೂಜೆ ಮಾಡ್ರಿ, ಕೊನೆ ಪಕ್ಷ ಅಷ್ಟಕ್ಕಾದ. ಅದನ್ನೇನ್ ಮಾಡಕ್ ಪಡೆ ಎಲ್ಲ ಸ್ವಲ್ಪ ಬೇರೆ ಮಾಡ್ಕೋಬೇಕು. ಆಮೇಲೆ ಒಂದು ಆವಾಹನೆ ಮಾಡಿ ಉಳಿದಿಗೆಲ್ಲ ಮಾಡಿಕೊಂಡ್ರೆ ತಪ್ಪಲ್ಲ. ಅಷ್ಟೇ ಇದ್ಬಿಟ್ಟು ಭಾರಿ ಶ್ರೇಷ್ಠ. ಅಸಂಭವೇಚ ಸರ್ವೇಶ ಭಿನ್ನ ಪಾತ್ರಾಣಿ ಕಾರಯೇ, ಎಲ್ಲ ಇಟ್ಕೊಳ್ಳೋಕ್ಕಾಗದು ಹೋದ್ರೆ ಪಾತ್ರೆ ಬೇರೆ ಮಾಡ್ಕೊಂಡು ಆಮೇಲೆ ಹಾಕೊಂಡ್ರು ಆಯ್ತು. ಏಕಸ್ಮಾದಪಿ ಪಶ್ಚಾತ್ತಂ ಕಲಶಂ ಪೂಜೆ ಬುಧ, ಒಂದೇ ಇದ್ರೂ ತಪ್ಪಲ್ಲ. ಅದನ್ನ ಪೂಜೆ ಎಲ್ಲ ಮಾಡಿ ಆಮೇಲೆ ಡಿವೈಡ್ ಮಾಡ್ಕೊಂಡ್ರು ಆಯ್ತು. ಇಮಂ ಮೇಚಾಥ ಗಂಗೇಚ ಇತ್ಯಾದಿ ಮಂತ್ರಾನುತೀರಯೇತ್. ಇದರಲ್ಲಿ ಕಲಶ ಪೂಜೆ ಇಷ್ಟೆಲ್ಲ ಮಾಡಿದ ಮೇಲೆ ಈ ಮಂತ್ರಗಳನ್ನು ಹೇಳಬೇಕು. ಏನು, ಇಮಮ್ಮೆ ಗಂಗೆ ವರುಣೆ ಆ ಮಂತ್ರ ಹೇಳ್ಬೇಕು. ಗಂಗೆ ಚಮನೆ ಚೈವ ಅದನ್ನ ಹೇಳ್ಬೇಕು. ಸರ್ವಕ್ಷೇತ್ರಮಯೋ ಯಸ್ಮಾತ್ ಸರ್ವತೀರ್ಥಮಯೋ ಯತಃ ಅಂತ ಆ ಮಂತ್ರ ಹೇಳ್ಬೇಕು. ಆಗ ಕಲಶಕ್ಕೆ ಇದೆಲ್ಲ ಸರಿ ಹೋಗ್ಬೇಕು. ಅದ್ರ ಮುದ್ರಾ ಪ್ರದರ್ಶನ ಮಾಡ್ಬೇಕು ಕಲಶದ ಮೇಲೆ. ಯಾವುದು ಶಂಖಾದಿ ಎಲ್ಲಾ ಮುದ್ರೆಗಳು 5 ಮುದ್ರೆಗಳು ಮಾಡಬೇಕು. ಶಂಖಚಕ್ರ ಗದಾ ಪದ್ಮ ಧೇನು, ಅದು ವಿಶೇಷವಾಗಿ ಧೇನು ಮುದ್ರ. ಧೇನು ಮುದ್ರ ಗೊತ್ತಲ್ಲ, ಈಗ ಹಾಕಿದ್ರೆ ಧೇನು ಮುದ್ರ. ಅದು ಹಾಕಿದ್ರೆ ಅಮೃತೀಕರಣ, ಅದು ಹಾಕಿದಾಗ ಹೌದು. ಶಂಖಚಕ್ರ ಗದಾ ಪದ್ಮ ಧೇನು ತಾರ್ಕ್ಷ್ಯಾದಿ ಮುದ್ರಿಕಾಹ. ತಾರ್ಕ್ಷ್ಯ ಅಂದ್ರೆ ಗರುಡ ಮುದ್ರೆ, ಶಂಖ ಮುದ್ರೆ, ಗದಾ ಮುದ್ರೆ, ಚಕ್ರ ಮುದ್ರೆ, ಪದ್ಮ ಮುದ್ರೆ, ಇವೆಲ್ಲ ಮುದ್ರೆಗಳನ್ನು ಪ್ರದರ್ಶನ ಮಾಡ್ಬೇಕು. ಯಾವ್ದ್ರ ಮೇಲೆ? ಕಲಶದ ಮೇಲೆ. ಪ್ರದರ್ಶ ಮೂಲ ಮಂತ್ರಂಚ ದ್ವಿಷಡ್ವಾರಂ ಜಪೇತ್ತ. ಆಮೇಲೆ ಶಂಖ ಕಲಶದಲ್ಲಿ ನಾರಾಯಣ ಮಂತ್ರನ ದ್ವಿಷಡ್ವಾರ, ಎಷ್ಟು 12 ಸಲ ಓಂ ನಮೋ ನಾರಾಯಣಾಯ 12 ಸಲ ಹೇಳಬೇಕು. ಅದನ್ನ ಅಲ್ಲಿಗೆ ಆ ಪ್ರೋಸೆಸ್ ಮುಗ್ದಾಗಕ್ಕ, ಅಲ್ಲಿವರೆಗೂ ಪೂಜೆ ಶಂಖ ಪೂಜೆನೇ ಕಲಶ ಪೂಜೆನೇ ಆಗುತ್ತೆ. ತೊಂಪುರಿ ಈಗ ಶಂಖ ಪೂಜೆ ಇದಾದ ತಕ್ಷಣ ಯಾವ ಶುರುವಾಗುತ್ತೆ? ಶಂಖ ಪೂಜೆ ಶುರು ಮಾಡಬೇಕು. ತೊಂಪುರ ಇತ್ಯಾದಿಕಾನ್ ಮಂತ್ರಾನ್ ಪಠಿತ್ವ ಪ್ರಾರ್ಥಯೇತ್ತತಃ. ತೊಂಪುರ ಸಾಗರೋತ್ಪನ್ನ ವಿಷ್ಣುನ ವಿತೃತ ಕರೆ ಇದೆಯಲ್ಲ, ಶಂಖ ಮಂತ್ರಗಳೆಲ್ಲ ಹೇಳ್ಬೇಕು. ಅದೆಲ್ಲ ಗೊತ್ತಿದೆ ಅಂತೇಳಿ ಇತ್ಯಾದಿ ಮಂತ್ರ ಅಂತ ಹೇಳ್ಬಿಡ್ತಾರೆ. ಇಷ್ಟಕ್ಕೆ 128 ಶ್ಲೋಕ ಆಗತ್ತೆ. ಅದೆಲ್ಲ ಕೊಟ್ಟು ಭಾರಿ ದೊಡ್ಡದಾಗತ್ತೆ. ಸಂಬಂಧಪಟ್ಟಂತ ಸೂಚನೆ ಪೂಜಾ ವಿಧಿ ಹೇಳ್ಬೇಕಾದ್ರೆ ಅದು ಹೇಳ್ಬೇಕಾಗಿಲ್ಲ. ವಿಧಿ ಬೇರೆ, ಎಕ್ಸ್ಪ್ಯಾಂಡೆಡ್ ಪೂಜೆ ಬೇರೆ. ಅವಾಗ ಅದೆಲ್ಲ ಪ್ರಿಂಟ್ ಮಾಡಿಸ್ಬೇಕಾದ್ರೆ ಹೀಗೆ ಮಾಡಿದ್ರೆ ಮಾಡಕ್ ಗೊತ್ತಾಗ, ಪ್ರಿಂಟ್ ಪೂರ್ತಿನ ಹಾಕ್ಬೇಕು ಕೆಳಗಡೆ. ತೊಂಪುರ ಇತ್ಯಾದಿಕ ರೈಟ್ ಹೋಗಿ ಲೆಫ್ಟ್ ತಿರುಗಿ ಅಂತ ಹೇಳ್ತಾರೆ. ಅದು ಅಷ್ಟೇ ಹೇಳ್ತಾರೆ. ಹೆಜ್ಜೆ ಹಾಕೊಂಡು ಹೋಗಿ ಇದು ಮಾಡ್ಕೊಂಡು ಹೋಗಿ ಎಣಿಸ್ಕೊಂಡು ಅವೆಲ್ಲ ಹೇಳೋದಿಲ್ಲ, ಬೇಕಿಲ್ಲ. ಬಟ್ ಪ್ರಸಂಗ ಬಂದಾಗ ಅದನ್ನು ಬಿಡಿಸಿಡ್ಬೇಕು. ಕಲಶೋದಕ ಪೂರ್ಣಂತೂ ತದಶಂಖಂ ಪ್ರಪೂಜೆ. ಕಲಶೋದಕದಲ್ಲಿ ಒಂದು ಭಾಗ ಶಂಖಕ್ಕೋಸ್ಕರ ಇಟ್ಕೊಂಡಿರೋ ಭಾಗ ತಗೊಂಡು ಅದ್ರಲ್ಲಿ ಹಾಕ್ಬೇಕು. ಮಂತ್ರಗಳೆಲ್ಲ ಹೇಳ್ಬೇಕಾಗ ತ್ರಿಜಪೇತ್ ಶಂಖ ಗಾಯತ್ರಿ, ಶಂಖ ಗಾಯತ್ರಿ, ವಿಷ್ಣು ಗಾಯತ್ರಿ, ಶಂಖ ಗಾಯತ್ರಿ, ಗರುಡ ಎಲ್ಲ ಗಾಯತ್ರಿ ಮಂತ್ರ ಪ್ರತಿಯೊಬ್ಬರು ಕೂಡ ಶಂಖ ಗಾಯತ್ರಿ ಹೇಳ್ಬೇಕು. ತನ್ನ ಶಂಖ ಪ್ರಚೋದಯಾತ್ ಅಂತ ಹೇಳಿ ಅದನ್ನ 3 ಸರ್ತಿ ಹೇಳ್ಬೇಕು. ಪ್ರಾರ್ಥಯೇತ್ ತಥ ಜಪೇತ್ ಶಂಖ ಪುನಃ ಶಂಖಾದಿ ಮುದ್ರಿಕಾಹ ಕಲಶೋದಕ ಪೂರ್ಣಂತೂ ತತಃಶಂಖಂ ಪ್ರಪೂಜೆ. ಆಮೇಲೆ ಶಂಖವನ್ನ ಮಾಡಿ ಪೂಜೆ ಮಾಡಿ ದರ್ಶಯಿತ್ವ ಅಷ್ಟವಾರಂ. ಇಲ್ಲಿ 8 ಸರ್ತಿ ಹೇಳ್ಬೇಕು ಮೂಲಮಂತ್ರದ. ಕಲಶಕ್ಕೆ 12 ಸಲ, ಇದಕ್ಕೆ 8 ಸಲ. ಇದು ಎಲ್ಲೆಲ್ಲೋ ಪ್ರಿಂಟ್ ಮಾಡಿಸ್ತಾರ, ಅದು 8 ಉಲ್ಟಾ ಪಟ ಮಾಡಿಬಿಡ್ತಾರೆ.
ಟೀಕಾರಾಯರ ಮಾತು ಇಟ್ಕೊಂಡ್ಮೇಲೆ ಅದು ಫೈನಲ್. ಸುಧಾ ಬರೆದವರಾದ್ರಿಂದ ಮತ್ತೇನು ಮಾಡ್ಲಿಕ್ಕೆ ಪ್ರಶ್ನೆ ಕೇಳೋದಕ್ಕೆ ಹೋಗ್ಬಾರ್ದು, ತಿದ್ಕೋಬೇಕು ಅದನ್ನೆಲ್ಲ. ಅಲ್ಲ ಶೋಧಕ ಪೂಜೆ ಪದ್ಯಮಾಲ ಓದಿಲ್ಲ ಅಂದ್ರೆ ಪೂಜೆ ಬರೋದಿಲ್ಲ ಸರಿಯಾಗಿ ಅಂತ. ಪದ್ಯಮಾಲ ಬರೀ ಪದ್ಯಮಾಲ ಅನುಸಾರಣಿ ಪೂಜೆ ಅಷ್ಟೇ ಅಲ್ಲ, ಪದ್ಯಮಾಲ ಓದಿಯೇ ಪೂಜೆ ಮಾಡೋದು. ಆ ಕ್ಲಾರಿಟಿ ಫುಲ್ ಕ್ಲಾರಿಟಿ ಇರುತ್ತೆ. ಕವಿಶೋಧಕ ಪೂರ್ಣಂತು ತತಃಶಂಖಂ ಪ್ರಪೂಜೆ ದರ್ಶಯಿತ್ವಾ ಅಷ್ಟವಾರಂಚ ಮೂಲ ಮಂತ್ರಂ ಜಪೇತ್ ತತಃ. ಆಮೇಲೆ 8 ಸತ್ಯ ಮೂಲ ಮಂತ್ರ ಹೇಳಬೇಕು. ಇಲ್ಲಿಗೆ 2 ಪೂಜೆ, ದೊಡ್ಡ ಕಲಶ ಪೂಜೆ ಆಯ್ತು, ಶಂಖ ಪೂಜೆ ಆಯ್ತು. ಮುಂದೇನ್ ಮಾಡ್ಬೇಕೀಗ? ಪಾತ್ರಾಣಿ ದರ್ಶಯಿತ್ವ ಪಾತ್ರಾಣ್ಯಾಪಾದಯ ಆಸಾದಯೇತ್ ಪೂರ್ವಂ ಪಂಚಪೂಜಾ ವಿಧೌ ಸದಾ. 5 ಪಾತ್ರೆ ಇಟ್ಕೋಬೇಕು ಅಂತ ಹೇಳಿತ್ತಲ್ಲ, ಆ ಪಾತ್ರೆಗಳು ಮತ್ತೆ 2 ಭಾಗ. ಪಂಚಾಮೃತಕ್ಕೆ 5 ಇಟ್ಕೊಳ್ಳೋದು 1 ಭಾಗ, ನಿತ್ಯ ಪಂಚಾಮೃತ ಏನು ಮಾಡೋದಿಲ್ಲ. ಆದ್ರಿಂದ 5 ಭಾಗ ಯಾವ್ದಕ್ ಮಾಡ್ಬೇಕೀಗ? ಮಾಡ್ಬೇಕಾದ್ರೆ ಬೇರೆನೆ ಇರ್ಬೇಕು. ಅಲ್ಲೇ ಸೇರಿಸಿಟ್ಟು ಅಭಿಷೇಕ ಹೇಗೆ ಮಾಡೋದು? ಬೇರೆ ಬೇರೆ ತಾನೇ ಇಟ್ಕೋಬೇಕು, ಹಾಗೆ ಮಾಡ್ಬೇಕು. ಪಾತ್ರಾಣಿ ಆಸಾದಿ ಪಂಚಪೂಜಾ. ಇಲ್ಲಿ ಅರ್ಘ್ಯ ಯಾವ್ದು? ಅರ್ಘ್ಯ, ಪಾದ್ಯ, ಆಚಮನೀಯ ಎಲ್ಲದಕ್ಕೊಂದೊಂದು ಬೇಕು. ಅರ್ಘ್ಯಂ ಸಮರ್ಪಯಾಮಿ ಬಟ್ಲಿರುತ್ತೆ, ಶಂಖಕ್ಕೆ ಮುಟ್ಟಿ ಹಾಕ್ಬಿಟ್ಟು ಹಾಕಿಬಿಡ್ಬೇಕು. ಪಾದ್ಯಂ ಮತ್ತೆ ತೆಗೆದು ಹಾಕಬೇಕು, ಅದನ್ನೇ ಕೊಡಬಾರದು. ಗೊತ್ತಾಯ್ತಾ? ವಂಶೆ ಈಶೆ ಅದನ್ನ ಎಲ್ಲಿ ಇಟ್ಕೋಬೇಕು ಹೇಳ್ತಾರೆ ಸ್ವಾರಸ್ಯ. ಹಾಗೆ ಇಟ್ಕೋಬೇಕಾದ್ರೆ ಇಟ್ಕೋಬೇಕಾದ್ರೂ ಕೂಡ ಒಂದು ಕ್ರಮ ಇದೆ ಇಟ್ಕೋಬೇಕಾದ್ರೆ. ಅಲ್ಲಿದ್ರೆ ಇರೋಂತ ಅರ್ಥ ಅದಕ್ಕೆ. ಪಾರಾಯಣ ಮಾಡೋರು ಕೂಡ ಅಷ್ಟೇ. ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಯಜ್ಞ ಪಾರಾಯಣ ಮಾಡ್ಬೇಕಾದ್ರೆ ಅದಕ್ಕೆ ಫಿನಿಶ್ ಅಲ್ಲಿ ಕೊಡ್ಬೇಕು, ಬೇರೆ ಕಡೆ ಕೊಡಬಾರದು. ಗೊತ್ತಾಯ್ತಾ? ಅವ್ರು ಕೂತ್ರೆ ಋಗ್ವೇದ ಪಾರಾಯಣ ಮಾಡ್ತಾರೆ ಅಂತ ಅರ್ಥ. ಜಾಗ ನೋಡಿದ ತಕ್ಷಣ ಯಜುರ್ವೇದ ಮಾಡ್ತಾರೆ ಅಂತ ಅರ್ಥ. ಅವ್ರು ಕೇಳ್ಬೇಕಾಗಿಲ್ಲ, ಮತ್ತೆ ಆ ಜಾಗದಲ್ಲೇ ಕೂತ್ಬಿಟ್ಟಿರ್ತಾರೆ. ಬಡಿಸೋದಕ್ಕೊಂದು ಕ್ರಮ ಇಲ್ವಾ? ಬಡಿಸೋದ ಕ್ರಮ ಇದೆಯೇ ಇಲ್ವಾ? ಇದೆ. ಯಾವಾಗ ಇಲ್ಲೆಲ್ಲಿ ಬಡಿಸ್ಬೇಕು ಅಂತಿದೆ. ಹೊಸ್ತ ಬಡಿಸೋರು ಎಲ್ಲೆಲ್ಲ ಹಾಕಿ ಎಲ್ಲೆಲ್ಲ ಕರ್ಕೊಂಡ್ಬಿಡ್ತಾರೆ, ಜನವರ ಕರ್ಕೊಂಡ್ಬಿಟ್ಟಿರ್ತಾರೆ. ಅವ್ ಎಲ್ಲೆಲ್ಲ ಹಾಕ್ತಾ ಇರ್ತಾನೆ. ಉಪ್ಪು ಹಾಕೋ ಜಾಗನೇ ಬೇರೆ. ನೈಋತ್ಯಕ್ಕೆ ಉಪ್ಪಿರ್ಬೇಕು, ಈಶಾನ್ಯಕ್ಕೆ ಪಾಯಸ ಇರ್ಬೇಕು. ಅದು ಇದರಿಂದ ಅದಕ್ಕೆ ಆಪೋಸಿಟ್. ಮಧುರ ಅದು ಲವಣ. ಉಳಿದೆಲ್ಲ ಈ ಕಡೆ ಕ್ರಮವಾಗಿ ಬರ್ಬೇಕು. ಎಲ್ಲೆಲ್ಲ ಹಾಕ್ತಿರ್ತಾರೆ ಹೊಸ ಬಂದಾಗ. ತಪ್ಪದು ಗೊತ್ತಾಗುತ್ತೆ ಅವ್ರು ಸರಿಯಾಗಿ ಗೊತ್ತಿಲ್ಲ ಬಡಿಸೋದು ಗೊತ್ತಾಗ್ಬೇಡ. ಇದೇನೆ ಹೇಳಿದ್ದು ಪಂಚಪಾತ್ರ ಪೂಜೆ ಎಲ್ಲ ಸೇರಿ ಕಲಶ ಪೂಜೆಯಲ್ಲೇ ಬಂದೋಗ್ಬಿಡುತ್ತೆ. ಅದು ಎಲ್ಲಿ ಇಟ್ಕೊಳ್ಬೇಕು ಅಂತ ಈಗ ಹೇಳ್ತಾರೆ. ಎಲ್ಲಿ ಇಟ್ಕೊಂಡಿರ್ಬೇಕು ಇದನ್ನ ಮೊದಲೇ ಓದ್ಕೊಂಡ್ಬಿಡ್ಬೇಕು. ಹೇಗೆ ಹೇಳ್ತಾರೆ ನೋಡಿ, ಸರಿಯಾಗಿ ನೆನಪಿಡ್ಬೇಕು. ಅರ್ಘ್ಯಂ ವಾಯುಪದೇ, ವಾಯುವ್ಯ ದಿಕ್ಕಿನಲ್ಲಿ ಅರ್ಘ್ಯ ಪಾತ್ರ ಇಡಬೇಕು. ವಾಯುವ್ಯ ದಿಕ್ಕೆ ಯಾವ್ದೀಗ? ವಾಯುವ್ಯ ದಿಕ್ಕೆ ಹೇಗೆ ಹುಡುಕ್ಬೇಕು? ಈ ವಾಯುವ್ಯ ತಗೋಬಾರದು. ನಮ್ಮ ಎದುರಿಗಿರೋದೇ ಪೂರ್ವ. ಪೂಜಾ ಕಾಲಕ್ಕೆ ಎದುರಿಗಿರೋದೇ ಪೂರ್ವ. ಅದಕ್ಕೆ ಸಂಧ್ಯಾವಂದ್ಯ ಕ್ರಮ ಬೇರೆ, ಪೂಜಾ ಕ್ರಮ ಬೇರೆ. ಸಂಧ್ಯಾ ಅಲ್ಲಿ ಪೂರ್ವಾನ ಪೂರ್ವಕ್ಕೆ ನಮಸ್ಕಾರ ಮಾಡೋದು, ಉತ್ತರನೇ. ಇಲ್ಲಿ ಹಾಗಲ್ಲ. ದೇವರು ಎದುರು ಕೂತಿರ್ತೇವಲ್ಲ, ಇದು ಪೂರ್ವ, ಇದು ಪೂರ್ವ. ಸೊ ಇದು ಆಗ್ನೇಯ. ಈ ಕ್ರಮದಲ್ಲಿ ಬರಬೇಕು. ಮತ್ತೆ ಈ ದಿಕ್ಕಿನಲ್ಲಿ ಹೀಗೆ ಬರಬೇಕು. ವಾಯವ್ಯ ಇಲ್ಲಿ ಬರೋದು. ಗೊತ್ತಾಗ್ತೀವಿ, ಕ್ರಮ ಗೊತ್ತಿರಬೇಕು. ಪಾಠ ಎಷ್ಟೋ ದೊಡ್ಡವನೆಗಳಿಗೆ ಪೂಜೆ ಮಾಡಿದ್ರೆ ಏನ್ ಗೊತ್ತಿರುತ್ತೆ? ಏನೇನೋ ಗೊತ್ತಿರೋದು. ಎಕ್ಸೆಪ್ಷನ್ಸ್ ಅಂತ ಬರ್ತಾರೆ. ಪದ್ಯಮಾಲನೆ ಓದಿ ಅಂಥವ್ರು ಓದ್ ಕೆಲಸ ಸಿಗೋದೇ ಇಲ್ಲ. ಸರಿಯಾಗಿ ಟ್ರೈನ್ ಅಪ್ ಮಾಡೋದು. ಪೂಜೆ ಮಾಡೋದು ಹೀಗಿರ್ಲೇಬೇಕು. ಸಂಧ್ಯಾವಂದಿಗೆ ಹೇಳ್ಕೊಂಡು ಹೀಗಿರ್ಬೇಕು. ಗೊತ್ತಾಯ್ತಾ? ಅದೇನೇ ಇರೋದಿಲ್ಲ. ಅದು ತೋಚಿದ್ದೆ ಪೂಜೆ ಏನೇನೋ ಮಾಡ್ತಾ ಇರ್ತಾರೆ. ಅದು ಯಾರಿಗಾದ್ರೆ ಮಂಗಳಾರತಿ ಮಾಡ್ತಾರೆ ಅಂತ ಅನುಸಂಧಾನ ಕೂಡ ಇರೋದಿಲ್ಲ. ಅರ್ಥ ಆಯ್ತಾ? ಬಹಳ ತಪ್ಪು. ಅಲ್ಲಿ ಟ್ರೈನಿಂಗ್ ಎಲ್ಲೂ ಇಲ್ಲೇ ಇಲ್ಲ. ಸೀದಾ ಪೂಜೆ ಬೇಕು ಬರುತ್ತೆ, ಶುರು ಮಾಡಿ ಪೂಜೆ ನಾಳೆ ಬರುತ್ತೆ ಕೆಳದು ಬರುತ್ತೆ. ಪೂಜೆ ಅಂತ ಕೆಳದೇ ಇಲ್ಲ. ಹಿಂದಿನಿಂದ ಬಂದ್ರೆ ಅವ್ರು ಸರ್ಟಿಫಿಕೇಟ್ ತಂದಿರ್ಬೇಕು. ಅವ್ನು ಕೆಲಸದಲ್ಲಿ ಎಷ್ಟು ಸಿಸ್ಟಮ್ ಇದೆ ನೋಡಿ. ರಿವಾರ್ಡರ್ ಇರ್ಬೇಕು, ಓದು ಎಕ್ಸ್ಪೀರಿಯನ್ಸ್ ಎಲ್ಲ ಮೆನ್ಷನ್ ಮಾಡಿರ್ಬೇಕು. ಅದ್ರಲ್ಲಿ ಏನು ಕೇಳೋದಿಲ್ಲ. ಏನು ಇಲ್ಲದೆ ಹೋಗ್ಬೇಕಾದ್ರೆ ಸೀದಾ ಪೂಜೆ ಕೊಡ್ಬೋದು. ಏನೇನು ಗೊತ್ತಿಲ್ಲದೆ ಕೊಡ್ಬೋದು. ಎಷ್ಟು ಆಭಾಸ ಆಗೋದಿಲ್ಲ ಆಗ. ಅದು ವ್ಯವಸ್ಥೆ ಇಲ್ಲ. ಯಾರು ಕಳಿಸಿದ್ದು, ಯಾರು ಕಳಿಸಿ ಯಾರು ಪೂಜೆ ಆಗಿ ಮಾಡ್ತಾನೋ ಅವ್ನು ಪಾಪ. ಡ್ರೈವರ್ ಯಾರು ಡ್ರೈವ್ ಮಾಡ್ಬಿಟ್ರೆ ಗತಿ ಏನಾಗ್ತದೆ? ತಿಳಿದವನೇ ಆಕ್ಸಿಡೆಂಟ್ ಮಾಡ್ತಿರ್ತಾನೆ. ಕಂಡವ್ರು ಮಾಡಿದ್ರೆ ನೋಡಿ. ಅರ್ಘ್ಯಂ ವಾಯುಪದೇ ಪ್ರೋಕ್ತಂ ನೈಋತ್ಯಾಂ ಪಾದ್ಯಮ. ಎಕ್ಸಾಕ್ಟ್ಲಿ ಆಪೋಸಿಟ್ ನಿವೃತ್ತಿ. ಆ ದಿಕ್ಕಿನಲ್ಲಿ ಏನಿರಬೇಕು? ಪಾದ್ಯದ ಪಾತ್ರ ಇರಬೇಕು. ಅರ್ಘ್ಯ ಇದು ಪಾದ್ಯ. ಆಮೇಲೆ ಅರ್ಘ್ಯಂ ವಾಯುಪದೇ ಪ್ರೋಕ್ತಂ. ಇದೆಲ್ಲ ನೆನಪಿಟ್ಟು ಸುಧಾ ಬರೆದವ್ರು ಬರೀತಿದ್ದಾರೆ, ನೆನಪಿರ್ಬೇಕು. ಸುಧಾ ಬರೆದವ್ರಿಗೆ ಗಾಳಿ ಆಗಿರುತ್ತೆ ಅವ್ರದ್ದು. ಆ ಪರ್ಫೆಕ್ಷನ್ ಇಂದ ಬರಿತಾ ಇದ್ದಾರೆ. ಪಾದ್ಯಮೇವಚ ಈಶೇತು ಆಚಮನೀಯಂಚ. ಈಶ ಅಂದ್ರೆ ಈಶಾನ್ಯ ದಿಕ್ಕು. ನಮಗಿಲ್ಲ ಆಗತ್ತೆ. ನಮಗಂದ್ರೆ ಇಲ್ಲೇ ಇರುತ್ತೆ, ಈ ಕಡೆನೇ ಇರುತ್ತೆ. ನಮ್ಮ ಫಲಕ್ಕಿರೋದೇ ಫಸ್ಟ್ ಈಶಾನ್ಯ. ಹೀಗೆ ಬರೋದ್ರಿಂದ ಈಶಾನ್ಯ ಇಲ್ಲಿ ಬರೋದು. ವಿಶೇಷು ಆಚಮನೀಯಂಚ ಸ್ನಾನೀಯಂಚ ಅಗ್ನಿಕೋಣಕ್ಕೆ. ಆಗ್ನೇಯ ದಿಕ್ಕಿನಲ್ಲಿ ಸ್ನಾನೀಯ ಇರಬೇಕು. ವಾಯವ್ಯ ದಿಕ್ಕು ಇದು ಸ್ನಾನೀಯ ದಿಕ್ಕು. ಅಂದ್ರೆ ಅಗ್ನಿಕೋಣಕ್ಕಾದ್ರೆ ಈ ಕಡೆ ಇದಾಯ್ತು, ಈ ಕಡೆ ಇದು ಬಂತು. ಇದು ಈಶಾನ್ಯ, ಈ ಕಡೆ ಆಗ್ನೇಯ.
ಎಲ್ಲ ಅವ್ರು ಹೇಳ್ತಾ ಇದ್ದಾರೆ, ಮಧ್ಯ ಕೇಳಿ ಹಾಗಿರ್ತಾರೆ, ಅಲ್ಲಿ ಬರ್ಬೇಕು ಅವ್ರಿಗೆ ಮುಂದೆ ಇಮಿಡಿಯೇಟ್ ಅದೇ ಬಂತೀಗ. ಈಶೇತು ಆಚರಣೀಯಂಚ ಸ್ನಾನೀಯಂಚ ಅಗ್ನಿಕೋಣಕ್ಕೆ ಮಧ್ಯೆ ದ್ವೇ ಸರ್ವಪಾತ್ರಾಣ ಶುದ್ಧತೋಯನ ಮಧ್ಯದೊಳಗೆ ಶುದ್ಧತೋಯ ಇರಬೇಕು. ಅದನ್ನ ಕೊನೆಗೆ ಕೂಡ ಅಷ್ಟೇ ಎಲ್ಲ ಮನೆ ಮಾಡ್ತಾರಲ್ಲ, ದೊಡ್ಡ ಕೆಲಸ ಕೊನೆಗೆ ಎತ್ತುತ್ತಾರೆ, ಅದು ಪೂರ್ತಿ ಮುಗಿದಾಗ್ಲಿಕ್ಕೆ ಪ್ರತಿಷ್ಠಾಪನೆ ಯಾವುದೇ ಇದಕ್ಕೆ ದೊಡ್ಡ ಕೆಲಸ ಅಂತ ಇಟ್ಟಿರ್ತಾರಲ್ಲ, ಕೊನೆ ಅಭಿಷೇಕಕ್ಕೆ ಅದು ಬೇಕು. ಮಧ್ಯೆ ಸರ್ವಪಾತ್ರಾಣ ಶುದ್ಧತೋಯೇನ ಶುದ್ಧೋದಕ ಶುದ್ಧಕ ಏನು ಬರೀ ಶುದ್ಧ ನೀರಷ್ಟೇನೆ. ಏಕಂ ಶಾನ್ ಮಧುಪರ್ಕೆ ಅನ್ಯತ್ ಪುನರಾಚಮನೆ ತಥಾ. ಮಧುಪರ್ಕಕ್ಕೆ ಒಂದಿಟ್ಕೊಂಡಿರ್ಬೇಕು, ಪುನರಾಚಮನಕ್ಕೆ ಒಂದಿಟ್ಕೊಂಡು ಆಚಮನ ಪುನರಾಚಮನ ಎರಡನೇ ಸತ್ಯ ಆಚಮನ. ನಿಕ್ಷಿಪೇತ್ ಗಂಧ ತುಳಸಿ ಪುಷ್ಪಾದೀನಿ ಯಥಾವಿಧಿ. ಕಲಶದೊಳಗೆ ಗಂಧ ಹಾಕಬೇಕು, ತುಳಸಿ ಹಾಕಬೇಕು, ಪುಷ್ಪ ಬದಲಾವಣೆಗಳನ್ನ ಹಾಕಬೇಕು. ಇದೆಲ್ಲ ತುಂಬಾ ಜನ ಗೊತ್ತೇ ಇರೋದಿಲ್ಲ. ಹೂಗಳನ್ನು ಹಾಕ್ಬೇಕು ಕಲಶದೊಳಗೆ, ಭಾರಿ ಸೇಫ್. ಬಟ್ ಚಾತುರಾಶ ವ್ರತ ಬಂದ ಕಾಲಕ್ಕೆ ಯಾವ ರಥ ಅದ್ ನೋಡ್ಕೊಂಡಿರ್ಬೇಕಲ್ಲ, ಇಲ್ಲ ತಪ್ಪಾಗಿ ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡತ್ತೆ ಅಂತ ಆ ಕಾಲಕ್ಕೆ ಹೂ ಬರುತ್ತ ಅಂತ ಮಾತ್ರ ಹಾಕ್ಬೇಕು. ಅಲ್ಲಿ ಕೆಲವರು ಬರದೇ ಹೂ ಇಲ್ಲೇ ಇಲ್ಲ, ಗುಡದಂತರು ಬರದೇ ಇರೋ ಹಾಕ್ಬಾರ್ದು, ನಿಷಿದ್ಧವು ಹಾಕ್ಲೇಬಾರದು, ಗೀತನೇ ಹಾಕ್ಬೇಕು. ಅಲ್ಲಿ ಯಾವ ಕಾಲಕ್ಕೆ ಹೂ ಇಲ್ಲ, ಹೂ ಇಲ್ಲೇ ಇಲ್ಲ ಅಷ್ಟೇ, ತಿಳಿತಾ. ತುಳಸಿ ಮಾತ್ರ ಯಾವ ಕಾಲಕ್ಕೂ ಇರ್ಲೇಬೇಕು, ಅದು ಬಿಡಕ್ ಸಾಧ್ಯ ಇಲ್ಲ. ಏಕಂ ಶಾನ್ ಮಧುಪರ್ಕೆ ಅರ್ಪಯತ್ ನಿಕ್ಷಿಪೇತ್ ಗಂಧ ತುಳಸಿ ಪುಷ್ಪಾದೀನಿ ಯಥಾವಿಧಿ. ಯಥಾವಿಧಿ ಅಂದ್ರೆ ಮಂತ್ರ ಹೇಳ್ಕೊಂಡು ಹಾಕ್ಬೇಕು, ಸುಮ್ಮನೆ ಉದ್ದಕ್ಕೆ ಹಾಗೆ ಹಾಕ್ಬಾರ್ದು. ಯಥಾವಿಧಿ. ತುಳಸಿ ದಲಯುಕ್ತೇನ ಶಂಖತೋಯೇನ ಪೂಜಕಃ ಪೂಜಾ ದ್ರವ್ಯಾಣಿ ಸರ್ವಾಣಿ ಪ್ರೋಕ್ಷಪೀಠಂ ಪ್ರಪೂಜೆ. ಶಂಖ ಪೂಜೆ ಆಗಿದೆ ಈಗ ಉಪಯೋಗಿಸ್ ಮಧ್ಯ ಬಂತು ದೃಶ್ಯ ಹೇಳಿದ್ರು. ಶಂಖ ಕೈಯಲ್ಲಿ ಹಾಕೊಂಡ್ಬಿಟ್ಟು ಶಂಖದಲ್ಲಿ ಪೂಜೆ ಮಾಡಿ ನೀರು ಹಾಕಿರ್ತೀರಲ್ಲ, ಹಾಕೊಂಡು ಪೂಜಾ ದ್ರವ್ಯಾಣಿ ಪೂಜೆ ಎಲ್ಲಾ ಪೂಜಾ ದ್ರವ್ಯಗಳ ಪೋಷಣೆ ಮಾಡೋದು, ಶುದ್ಧ ಆಗುತ್ತೆ. ಅಷ್ಟೇ ಅಲ್ಲ, ಅದರಲ್ಲೂ ಸ್ವಾರಸ್ಯ ಇದೆ. ಏನು ಅಂದ್ರೆ ಶಂಖತೋಯ ಪೂಜಕ ಪೂಜಾ ದ್ರವ್ಯಾಣಿ ಸರ್ವಾಣಿ ಮೋಕ್ಷ ಅಂತ ಹೇಳಿದ ಕೊನೆಗೆ ಎಲ್ಲಿವರೆಗೆ ಬರ್ಬೇಕಾದ ತಾನು ಪ್ರೋಕ್ಷ ಮಾಡ್ಬೋದು. ಅಲ್ಲಿ ಮಾಡ್ಕೊಂಡ್ಬೋದವ್ರಿಗೆ ಹಾಕ್ಬಾರ್ದು, ಅಲ್ಲೂ ಕ್ರಮ ಇದೆ. ಮತ್ತೆ ಫಸ್ಟ್ ತಾನು ಹಾಕೋಬೇಕು, ಎಲ್ಲ ನಿರ್ಮಾಲ್ಯ ಆಗೋಗ್ಬಿಡುತ್ತೆ, ಎಲ್ಲ ಕೊನೇ ತನ್ನ ಮೇಲೆ ಹಾಕೋಬೇಕು. ಪೂಜಾ ದ್ರವ್ಯಗಳು ಶಂಖದ ಇದು ಬಹಳ ಇಂಪಾರ್ಟೆಂಟ್. ಶಂಖದಿಂದ ನೀರನ್ನು ಕೈಯಲ್ಲಿ ಹಾಕೊಂಡು ಇದೊಂದೇ ಸಲ ಪ್ರೋಕ್ಷ ಮಾಡೋದು, ಶಂಖದ ನೀರು ಕೆಳಗೆ ಬೀಳಬಾರದು, ಗೊತ್ತಾಯ್ತಾ. ಅದಕ್ಕೆ ಪೂಜಾ ದ್ರವ್ಯಗಳ ಮೇಲೆ ಹಾಕಬೇಕು. ಅದು ಬಿದ್ದರೆ ತಪ್ಪಲ್ಲ, ಪ್ರೋಕ್ಷ ಮಾಡ್ಬೇಕಾದ್ರೆ ಬಿದ್ದರೆ ತಪ್ಪಲ್ಲ. ಉಳಿದಂತೆ ಬಿಡಿಸ್ಬಾರ್ದು, ನೀರನ್ನ ಕೆಳಗೆ ಹಾಕೊಂಡ್ಬಿಟ್ಟು ಎಲ್ಲಾ ಕಡೆಗೆ ಅಷ್ಟೊತ್ತಿಗೆ ತಯಾರಾಗಿರ್ಬೇಕು. ಪೂಜಾ ದ್ರವ್ಯಗಳೇನೆ ಅದಿಷ್ಟು ಕೂಡ ಆ ಕಡೆ ಇದ್ರೆ ಅಡಿಗೆ ಪಾತ್ರ ಅದಕ್ಕೂ ಹಾಕ್ಬೋದು, ಎಲ್ಲಾ ಕಡೆ ಹಾಕ್ಬೋದು, ಎಲ್ಲೆಲ್ಲಿ ಸಿಗುತ್ತೋ ಅಷ್ಟೆಲ್ಲ ಹಾಕ್ಬೋದು, ಶುದ್ಧ ಆಗುತ್ತೆ. ಈಗ ಹಾಕ್ಬಾರ್ದು, ಈಗಲ್ಲ ಅದು, ಈಗಲ್ಲ ಬೇರೆ ಇದೆ ಅಂತ ತೆಗೆದಿಡೋ ಹಾಗೆ ಇನ್ನೂ ಮುಟ್ಟಿಲ್ಲ ಅದು ಆಮೇಲೆ ತಗೋಬೇಕು. ಅದು ಇದಕ್ ಬೇರೆ, ಶಂಖಕ್ಕೆ ಬೇರೆ ಗಂಧ ಇರಬೇಕು, ಆಮೇಲೆ ಕಲಶಕ್ಕೆ ಬೇರೆ ಗಂಧ ಇರಬೇಕು, ದೇವರಿಗೆ ಬೇರೆ ಇರಬೇಕು. ಅದು ಮೂರ್ ಭಾಗ ಇರ್ಬೇಕು. ಎಲ್ಲಾದ್ರ ಮೇಲೆ ಎಲ್ಲಿ ಸಿಕ್ಕರ್ ಬಿಡ್ಬೋದು ಯೋಚನೆ. ಕೊನೆ ತನ್ ಮೇಲೆ ಬೆಳೆದಂತೆ ನೋಡ್ಕೋಬೇಕು ಅಷ್ಟೇ. ಅದ್ ಬೇರೆ ಪಾಕ ಅವ್ರು ಬೆಳೆಸ್ಬಾರ್ದು, ಪೂಜೆ ಕೂತಿರ್ತಾರ ಪಾಪ, ಅವ್ರಿಗೆ ಬೆಳೆಸ್ಬಿಟ್ಟು ಆವಾಸ ಮಾಡ್ತಾರೆ. ಮನೆಯವರಾದ್ರೆ ಯೋಚನೆ ಇಲ್ಲ, ಇದಾಗಬಾರ್ದು. ಅವ್ರು ಓಡಾಡ್ತಿದ್ರು ಬಿದ್ರೆ ತಪ್ಪಲ್ಲ, ಅದ್ಮೇಲೆ ಹಾಕ್ತೀರಿ ಅಂತ ಹಾಕ್ಬಾರ್ದು. ಪೂಜ್ಯಶ್ಚ ಇಷ್ಟಾದ ಮೇಲೆ ಪೀಠಂ ಪ್ರಪೂಜೆಯೇ ಪೂಜಾ ದ್ರವ್ಯಾಣಿ ಸರ್ವಾಣಿ ಪ್ರೋಕ್ಷ ಪೀಠಂ ಪ್ರಪೂಜೆಯೇ. ಆಮೇಲೆ ಪೀಠವನ್ನ ಪೂಜೆ ಮಾಡಬೇಕು, ಗೊತ್ತಾಯ್ತಾ. ಪೀಠ ಪೂಜೆ ಶುರುವಾಗುತ್ತೆ. ಇದು ಹೇಳಿದವರು ಪೀಠ ಪೂಜೆಯಲ್ಲಿ ಹೇಳೋದಿಲ್ಲ, ಅಲ್ಲೇ ಆಚಾರ ಅಲ್ಲೇ ಹೇಳ್ಬಿಟ್ಟಿದ್ರು, ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ಕೆಲವನ್ನ ಎಲ್ಲರೂ ಹಾಗೆ ಮಾಡ್ತಾರೆ, ಎಲ್ಲಾ ಜ್ಞಾನಿಗಳು. ಯಾಕಂದ್ರೆ ಎಲ್ಲ ಪುಸ್ತಕ ಉಳಿಬೇಕು, ಆ ಪುಸ್ತಕಗಳು ಅದನ್ನ ನೋಡೋ ಅಭ್ಯಾಸ ಮಾಡ್ಕೋಬೇಕು. ಎಲ್ಲ ಇದೆ ಅಂತ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹಾಗೆ ಮಾಡ್ತಾರೆ. ಒಂದೊಂದು ಮುಖ್ಯ ಪೀಠ ಪೂಜೆ ಬಹಳ ಮುಖ್ಯ ಇದು. ಅದನ್ನ ಇಲ್ಲಿ ಬಿಟ್ಟು ಅಲ್ಲಿ ನೋಡ್ಕೊಡಿ ಅಂತ ಹೇಳ್ತಾರೆ. ಬಂದಿದೆ ತಂತ್ರಸಾರದಲ್ಲೇ ನೋಡಿ ನೀವು ಅಂತ ಹೇಳ್ತಾರೆ. ಪುಸ್ತಕ ಮುಟ್ಟು ನೋಡಿ ಕೊನೆ ಪಕ್ಷ ಅಂತ ಅರ್ಥ. ಪೂಜ್ಯಶ್ಚ ಭಗವಾನ್ ನಿತ್ಯಾಧ್ಯಾಯ ಇಲ್ಲಿ ಹೇಳ್ತಾರೆ ನೋಡಿ. ಎಲ್ಲಿದೆ ಪೀಠ ಪೂಜೆ ಕ್ರಮ ಅಂದ್ರೆ ಪೂಜ್ಯಶ್ಚ ಭಗವಾನ್ ನಿತ್ಯಂ ನಿತ್ಯಾಧ್ಯಾಯೇ ಯಥಾ ಕ್ರಮ ಶ್ರೀಮಧ್ವ ಗುರುಣ ಪ್ರೋಕ್ತ ಪೀಠಾವರಣ ಪೂಜನೆ ಸೂತ್ರತ್ವಾತ್ಮಸ್ಯ ಬೋಧಾರ್ಥಂ ಕಿಂಚಿತ್ ವಕ್ಷ್ಯಾಮಿ ವಿಸ್ತರಂ. ಅದು ಪುಸ್ತಕ ಮೂಲ ಆಧಾರ ಅದೇ. ಆದ್ದರಿಂದ ಕೆಲವೊಮ್ಮೆ ನಾವು ವಿಸ್ತಾರ ಹೇಳ್ತೇವೆ, ಉಳಿದಂತ ಅಲ್ಲೇ ನೋಡ್ಕೋಬೇಕು ಅಂತ ಹೇಳ್ಬಿಡ್ತಾರೆ. ಈ ಗ್ರಂಥ ಉಳಿಸ್ಬೇಕಾದ್ರೆ ಸಾಗಲೇಬೇಕು. ಅಲ್ಲಿಗೆ ನಾಳೆ ದಿವಸ ಪೀಠ ಪೂಜೆ ಇಲ್ಲಿ ಹೇಳಿಲ್ಲ, ಬಟ್ ತಿಳ್ಕೊಂಡು ಹೇಳ್ಬೇಕು. ಅಲ್ಲಿ ಬಿಂದು ನೋಡಿ ಅಂತ ಹೇಳಿದಾರಲ್ಲ, ನೋಡಿ ಹೇಳ್ಬೇಕು ಪೀಠ ಪೂಜೆ ಹೀಗೆ ಮಾಡ್ಬೇಕು ಅಂತ.